ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಏನಿದೆ ಅಂತೇಳಿ ನಾವು ವಿಶೇಷತೆಯನ್ನು ತಿಳ್ಕೊಳ್ಳೋಣ. ಈಗ ನೀವು ನೋಡ್ತಿದ್ದೀರಾ ನಿವಿಯ ಬಾಡಿ ಲೋಷನ್. ಈ ಬಾಡಿ ಲೋಷನ್ನೇ ನಾನು ಯೂಸ್ ಮಾಡೋದು. ಫ್ರೆಂಡ್ಸ್, ನೀವು ನಿಮ್ಮ ಮನೆಗಳಲ್ಲಿ ನೀವು ಯಾವ್ಯಾವ ಬಾಡಿ ಲೋಷನ್ ಯೂಸ್ ಮಾಡ್ತೀರೋ ಅದು ನಿಮ್ಮ ಒಂದು ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಗುತ್ತೆ. ಸೊ ಇದರಲ್ಲಿ ಏನಿದೆ ಅಂತೇಳಿ ನೀವು ಕೇಳ್ಬೋದು. ನಾನು ಹೇಳ್ತೀನಿ ಫ್ರೆಂಡ್ಸ್. ನಾವು ಈ ಒಂದು ಲೋಷನ್ನ ಯೂಸ್ ಮಾಡಿ ಆದಮೇಲೆ ಖಾಲಿ ಆದಮೇಲೆ ಏನು ಮಾಡ್ತೀವಿ, ಹಾಗೆ ಬಿಸಾಕ್ಬಿಡ್ತೀವಿ. ಸೊ ಅದರಲ್ಲಿ ಏನು ಯೂಸ್ ಇದೆ ಅಂಥೇಳಿ ನಾವು ತಿಳ್ಕೊಳ್ಳೋದಿಲ್ಲ. ಏನು ಉಪಯೋಗ ಇದೆ ಅಂಥೇಳಿ ನಾನು ತಿಳಿಸ್ಕೊಡ್ತೀನಿ. ಈ ಒಂದು ಈಗ ನೋಡ್ತಿದ್ದೀರಲ್ಲ ನೀವು, ಅದನ್ನು ನೀವು ಅದನ್ನು ಕಟ್ ಮಾಡ್ಕೊಳ್ಬೇಕು. ಅರ್ಧ ಭಾಗ ಕಟ್ ಮಾಡಿಕೊಂಡ್ರೆ ಅದರೊಳಗಡೆನೂ ಸಹ ಒಂದು ಇದು ಲೋಷನ್ ಇರುತ್ತೆ. ಸೊ ಅದನ್ನು ನೀವು ಏನು ಮಾಡ್ಬೋದು ಅಂದರೆ 1-2 ದಿನದ ಮಟ್ಟಿಗೆ ಯೂಸ್ ಮಾಡ್ಬೋದು. ಸುಮ್ಮನೆ ಬಿಸಾಕೋ ಬದಲು ಇದನ್ನು ಈ ರೀತಿ ಕಟ್ ಮಾಡಿಕೊಂಡು ನೀವು ಅದರಲ್ಲಿರ್ತಕ್ಕಂಥ ಲೋಷನ್ನ ನಾವು 1-2 ದಿನ ಉಪಯೋಗ ಮಾಡ್ಕೋಬೋದು ಫ್ರೆಂಡ್ಸ್. ಸುಮ್ಮನೆ ಈಗ ಖಾಲಿಯಾಗಿದೆ ಅಂತ ಬಿಸಾಕೋದ್ಕಿಂತ ಈ ರೀತಿ ಒಂದು ಉಪಯೋಗನ ನಾವು ಪಡ್ಕೊಳ್ಬೋದಲ್ವೇ. ಈ ಒಂದು ಉಪಯೋಗನ ಪಡ್ಕೊಳ್ಳಿ ಅಂತೇಳಿ ಈ ಒಂದು ಸಣ್ಣ ವಿಡಿಯೋನ ನಾನು ಮಾಡಿದ್ದೀನಿ ಫ್ರೆಂಡ್ಸ್. ಇದು ನಿಮಗೆ ಉಪಯೋಗ ಆಗ್ತಿದೆ ಅಂಥೇಳಿ ನಾನು ತಿಳ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ನಾನು ನಿಮಗೆ ತಿಳಿಸೋದೇನಂತಂದರೆ, ಈಗ ತಲೆ ಕೂದಲು ತುಂಬ ಉದುರ್ತಾ ಇರುವಾಗ ನೀವೇನು ಮಾಡೋದಂಥೇಳಿ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ನೀವೇನು ಮಾಡಿ, ಈರುಳ್ಳಿನ ಅದರ ರಸನ ನೀವು ಹಾಕಿ ಸ್ನಾನ ಮಾಡೋದ್ರಿಂದ ತಲೆ ಕೂದಲು ಉದುರೋದು ಕಮ್ಮಿ ಆಗುತ್ತೆ ಮತ್ತು ತಲೆ ಕೂದಲು ಬೆಳೆಯುತ್ತೆ ಫ್ರೆಂಡ್ಸ್. ಈ ಒಂದು ಉಪಯೋಗನ ಪಡ್ಕೊಳ್ಳಿ ಅಂತೇಳಿ ನಾನು ನಿಮಗೆ ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್.